ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೊಂದು ಪಾಲಕ್ ರೆಸಿಪಿ ಹೇಳ್ಕೊಡಕತ್ತೇನೆ ರೀ ಫ್ರೆಂಡ್ಸ್. ಪಾಲಕ್ನ ಚಲೋ ತಂಗಿ ಹಿಂಗೆ ತೊಳ್ಕೊಬೇಕು ನೋಡ್ರಿ. ನಾ ಇಲ್ಲಿ ಒಂದು ಕಟ್ ಪಾಲಕ್ ತೊಗೊಂಡೇನಿ ರೀ. ಸೈಡದೆಲ್ಲ ಕಟ್ ಮಾಡಿ ಚಲೋ ತಂಗಿ ತೊಳೆದೇನಿ ನೋಡ್ರಿ. ಬರ್ರಿ ಇದನ್ನು ಮಾಡೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿ ಒಳಗೆ ನೀರು ಇಟ್ಕೊಂಡಿದ್ದೆ. ಆ ನೀರೊಳಗೆ ತೊಳೆದಿಟ್ಕೊಂಡಿರೋ ಪಾಲಕ್ನ ಹಾಕ್ಕೋಬೇಕು ನೋಡ್ರಿ. ಹಾಕಿ ಇದನ್ನು ಚಲೋ ತಂಗಿ ಕುದಿಸ್ಕೋಬೇಕ್ರಿ. ಒಂದು 5 ನಿಮಿಷ ಕುದಿಸಿದ್ರೆ ಸಾಕ್ರಿ. ಇದನ್ನೇನು ಭಾಳ ಟೈಮ್ ಕುದಿಸ್ಬೇಕಂತೇನಿಲ್ಲ. ಈಗ ಮತ್ತೊಂದು ಬಾಣಲೆ ಒಳಗೆ ನೀರು ಇಟ್ಕೊಂಡೇನ್ರಿ. ಅದಕ್ಕೆ ಇಲ್ಲಿ ನಾವು 1 ಕಪ್ನಷ್ಟು ಸ್ವೀಟ್ ಕಾರ್ನ್ ಹಾಕ್ಕೊಳಕತ್ತೇನೆ ನೋಡ್ರಿ. ಈ ರೆಸಿಪಿ ಅಂತೂ ಭಾಳ ಡಿಫ್ರೆಂಟ್ ರೆಸಿಪಿ ಐತ್ರಿ. ಸೂಪರ್ ಟೇಸ್ಟು ಐತ್ರಿ. ಈಗ ಇದಕ್ಕೊಂದು ಗ್ರೇವಿ ಮಾಡ್ಕೊಂಡ್ರಿ. ಇಲ್ಲಿ ನಾನು ಒಂದು ಉಳ್ಳಾಗಡ್ಡಿ, 1 ಟೊಮೆಟೊ, ಅಲ್ಲ, ಬೆಳ್ಳುಳ್ಳಿ ತೊಗೊಂಡೇನಿ ನೋಡ್ರಿ. ಇವನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕ್ರಿ. ಹಾಕಿ ನುಣ್ಣಗೆ ರುಬ್ಕೋಬೇಕ್ರಿ. ಚಲೋ ತಂಗೆ ಪೇಸ್ಟ್ ಆಗ್ಬೇಕ್ರಿ. ಅಲ್ಲಿವರೆಗೂ ಮಿಕ್ಸಿ ಮಾಡ್ಕೋರಿ ಇದನ್ನು. ಇದೊಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಮಾಡೇನ್ರಿ. ಟೇಸ್ಟ್ ಅಂತೂ ಭಾಳ ಚಲೋ ಐತ್ರಿ. ಮಾಡೋದು ಭಾಳ ಈಸಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ನಮ್ಮ ಪಾಲಕ ಚಲೋ ತಂಗೆ ಕುದ್ದೈತ್ರಿ. ಸ್ವೀಟ್ ಕಾರ್ನು ಕುದ್ದಾವ್ರಿ. ಈಗ ಇವನ್ನ ಸ್ವೀಟ್ ಕಾರ್ನ ಒಂದು ಸಾಣಿಗಿಲ್ಲೇ ಸೋಸ್ಕೋತೀನಿ ನೋಡ್ರಿ. ಹಿಂಗೆ ನಾನು ನಮ್ಮ ಪಾಲಕ್ ಸೊಪ್ಪು ಕುದ್ದೈತ್ರಿ. ಈಗ ಇದಕ್ಕೆ ಗ್ಯಾಸ್ ಆಫ್ ಮಾಡೋಣ್ರಿ. ಪಾಲಕ್ ಸೊಪ್ಪುದು ಕಲರ್ ಚೇಂಜ್ ಆಗಬಾರ್ದಂದ್ರೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ್. ಹೆಂಗೆ ಹಸಿರು ಐತಲ್ರಿ, ಹಿಂಗೆ ಹಸಿರು ಇರ್ತೈತೆ ನೋಡ್ರಿ. ಪಾಲಕ್ನ ಒಂದು ತೆಗೆದ ಪ್ಲೇಟಿಗೆ ಹಾಕೋಕತ್ತೇನೆ ನೋಡ್ರಿ. ಪಾಲಕ್ ಸೊಪ್ಪು ಭಾಳ ಜಲ್ದಿ ಕುದಿತೈತ್ರಿ. ಭಾಳಷ್ಟು ಟೈಮ್ ಏನು ಬೇಕಾಗಿಲ್ಲ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದನ್ನೆಲ್ಲ ಹಿಂಗೆ ತೆಗೆದ ಒಂದು ಪ್ಲೇಟಿಗೆ ಹಾಕ್ಕೋಬೇಕು ನೋಡ್ರಿ. ಯಾರು ಮಾಡದೇ ಇರುವಂಥ ರೆಸಿಪಿ ಐತ್ರಿ ಫ್ರೆಂಡ್ಸ್ ಇದು. ಪ್ಲೀಸ್ ಎಲ್ಲರೂ ಪೂರ್ಣ ವಿಡಿಯೋ ನೋಡಿ. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಟೇಸ್ಟ್ ಅಂತೂ ಸೂಪರ್ ಇತ್ರಿ. ನೋಡ್ರಿ ಈ ಕುದ್ದಿರೋ ಪಾಲಕ್ನ ಒಂದು ಬುಗಾನ್ಯಾಗ ನೀರು ಹಾಕ್ಕೊಂಡಿದ್ದೆ ರೀ. ಅದಕ್ಕೆ ಸ್ವಲ್ಪ 1-2 ಐಸ್ ಕ್ಯೂಬ್ ಹಾಕಿಬಿಟ್ಟು ಈ ಪಾಲಕ್ ಸೊಪ್ಪನ್ನ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಹಿಂಗೆ ಐಸ್ ವಾಟರ್ನಾಗ ಪಾಲಕ್ ಸೊಪ್ಪು ಹಾಕಿಟ್ರೆ ಕಲರ್ ಚೇಂಜ್ ಆಗೋದಿಲ್ಲ ರೀ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡ್ರಿ ನೀವು. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೋಬೇಕ್ರಿ. ಅದಕ್ಕೆ ನಾವು ಕುದಿಸಿರ್ತೀವಲ್ರಿ ಸ್ವೀಟ್ ಕಾರ್ನ, ಅವನ್ನ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಹುರ್ಕೋಬೇಕು ನೋಡ್ರಿ. ಅವನ್ನ ಸ್ವಲ್ಪ ಒಂದು 3-4 ನಿಮಿಷ ಹುರ್ಕೊಡ್ರಿ ಸಾಕು. ನೋಡ್ರಿ ನಮ್ಮ ಸ್ವೀಟ್ ಕಾರ್ನ್ ಎಲ್ಲ ಹುರಿಯಾಕತ್ತಾವ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ಸೈಡ್ ರೆಸಿಪಿಗಳು ಅದಾವ್ರಿ. ಭಾಳ ಚಲೋ ಚಲೋ ಗ್ರೇವಿ ರೆಸಿಪಿಗಳು ಅದಾವೆ ನೋಡ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ಈಗ ನಮ್ಮ ಸ್ವೀಟ್ ಕಾರ್ನ್ ಎಲ್ಲ ಹುರಿದಿದ್ದು ರೀ. ಅವನ್ನೆಲ್ಲ ಒಂದು ಪ್ಲೇಟಿಗೆ ತಕ್ಕೊಂಡೇನಿ ರೀ. ಇದೇ ಕಡಾಯಿಗೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ನೋಡ್ರಿ. ಎಣ್ಣೆ ಹಾಕಿ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ರಿ ಉಳ್ಳಾಗಡ್ಡಿ ಟೊಮೆಟೊ ಗ್ರೇವಿನ ಇದಕ್ಕೆ ಹಾಕ್ಕೋಬೇಕ್ರಿ.
ಭಾಳ ಡಿಫ್ರೆಂಟ್ ರೆಸಿಪಿ ಐತ್ರಿ ಫ್ರೆಂಡ್ಸ್. ಬಹುಶಃ ಇದನ್ನು ಯಾರು ಮಾಡಿರಂಗಿಲ್ಲ ಅನ್ಕೋತೀನಿ ನಾನು. ಟೇಸ್ಟ್ ಅಂತೂ ಸೂಪರ್ ರೀ ಇದು. ಚಪಾತಿ, ರೈಸು, ರೋಟಿ ಎಲ್ಲಕ್ಕೂ ಚಲೋ ಹತ್ತೈತೆ ನೋಡ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಎಲ್ಲರೂ ಮನ್ಯಾಗ ಏನಂದ್ರು ಅಂತ ನನಗೆ ಕಮೆಂಟು ಹಾಕ್ರಿ ಫ್ರೆಂಡ್ಸ್. ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ. ಈ ಗ್ರೇವಿ ಎಲ್ಲ ಈ ಕಡಾಯಿಗೆ ಹಾಕೊಂಡಿನ್ರಿ. ಇದನ್ನು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಬೇಕು ನೋಡ್ರಿ. ನೀವು ಉಪ್ಪು ಹೆಂಗೆ ತಿಂತೀರದು ನೋಡ್ಕೊಂಡು ಹಾಕೊಡ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕೋಬೇಕ್ರಿ. ನಿಮಗೆ ಹಸಿ ಖಾರ ನಡಿತೈತೆ ಅಂದ್ರೆ ನೀವು ಪಾಲಕ್ ಮಿಕ್ಸಿ ಮಾಡುವಾಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರು ಚಲೋ ಹತ್ತೈತೆ ನೋಡ್ರಿ. ಹಸಿ ಮೆಣಸಿನ್ಕಾಯಿ ಬೇಡ ಅಂತ ನಾ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೊಂಡಿನ್ರಿ. ಹಾಕಿಬಿಟ್ಟೆ ಹಿಂಗೆ ಚಲೋ ತಂಗೆ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟೆ ಹಾಕ್ಕೊಂಡೆ ನೋಡ್ರಿ. ನಿಮ್ಗೆ ಗ್ರೇವಿ ಎಷ್ಟು ಬೇಕಲ್ರಿ ಅದನ್ನು ನೋಡ್ಕೊಂಡು ನೀರು ಹಾಕ್ಕೊಡ್ರಿ. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನ್ರಿ ನಾನು. ಒಂದು ಚಮಚ ಅಷ್ಟೇ ಗರಂ ಮಸಾಲ ಹಾಕ್ಕೊಡ್ರಿ. ಇದು ಚಲೋ ತಂಗೆ ಕುದಿಲ್ರಿ ಅಲ್ಲಿವರೆಗೂ ನಾವು ಪಾಲಕ್ ಸೊಪ್ಪನ್ನ ಮಿಕ್ಸಿ ಮಾಡ್ಕೊಂಡ್ರಿ. ಐಸ್ ವಾಟರ್ನಾಗ ಇಟ್ಟಿದ್ದೀವಲ್ರಿ ಅದನ್ನು ಪಾಲಕ್ ತೆಗೆದ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ನಮ್ಮ ಗ್ರೇವಿನೂ ಚಲೋ ತಂಗೆ ಕುದಿಯಾಕತೈತ್ರಿ. 10 ರಿಂದ 15 ನಿಮಿಷ ಬೇಕ್ರಿ ಫ್ರೆಂಡ್ಸ್. ನೀವು ಮಾಡೋದು ನೋಡ್ರಿ ಭಾಳ ಟೈಮ್ ಆಗ್ಬೋದು ಅನ್ಕೋತಿರ್ಬೋದು. ಇಲ್ಲ ರೀ, ಒಂದು 10-15 ನಿಮಿಷದಾಗ ಇದು ರೆಡಿ ಆಗ್ತೈತ್ರಿ. ಮಿಕ್ಸಿ ಮಾಡ್ಕೊಂಡಿರುವ ಪಾಲಕ್ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೋಬೇಕು ನೋಡ್ರಿ. ಪಾಲಕ್ ಸೊಪ್ಪು ಹಾಕಿಬಿಟ್ಟು ಹಿಂಗೆ ಚಲೋ ತಂಗೆ ಮಿಕ್ಸ್ ಮಾಡಿಕೊಡ್ರಿ. ಸ್ವಲ್ಪ ಮುಚ್ಚಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕ್ರಿ. ನಮ್ಮ ಗ್ರೇವಿನೂ ರೆಡಿ ಆಗೈತ್ರಿ. ಈಗ ಇದಕ್ಕೆ ಹುರಿದಿಟ್ಕೊಂಡಿದ್ದೀವಲ್ರಿ ಸ್ವೀಟ್ ಕಾರ್ನ, ಈಗ ಇದಕ್ಕೆ ಹಾಕ್ಬೇಕು ನೋಡ್ರಿ. ಸ್ವೀಟ್ ಕಾರ್ನ್ ಹಾಕೇನು ಭಾಳ ಟೈಮ್ ಕುದಿಸೋದಿರಂಗಿಲ್ರಿ. ಸ್ವಲ್ಪ ಒಂದು 2 ನಿಮಿಷ ಆದ್ರೆ ಸಾಕ್ರಿ. ಯಾಕಂದ್ರೆ ಆಲ್ರೆಡಿ ಸ್ವೀಟ್ ಕಾರ್ನ ನಾವು ಕುದಿಸ್ಕೊಂಡು ಇಟ್ಕೊಂಡಿವ್ರಿ. ಮತ್ತು ಮೇಲ್ಗಡೆ ಹುರ್ಕೊಂಡಿವಿ ಬೇರೆ. ಅವನೇನು ಭಾಳಷ್ಟು ಟೈಮ್ ಕುದಿಸ್ಬೇಕಂತ ಏನಿಲ್ಲ ರೀ. ಒಂದು 2 ನಿಮಿಷ ಮುಚ್ಚಿ ಕುದಿಸ್ಕೊಂಡ್ರೆ ಸಾಕು ನೋಡ್ರಿ. ನೋಡ್ರಿ ಇನ್ನೇನು ನಮ್ಮ ಪಾಲಕ್ ಸ್ವೀಟ್ ಕಾರ್ನ್ ಗ್ರೇವಿ ರೆಡಿ ಆಗ್ತಾ ಬಂತ್ರಿ. ಲಾಸ್ಟಿಗೆ ಇದಕ್ಕೆ ಒಂದು ಚಮಚ ಫ್ರೆಶ್ ಕ್ರೀಮ್ ಹಾಕಕತ್ತೀನಿ ನೋಡ್ರಿ. ನಾನಂತೂ ಹಾಲಿನ ಕೆನೆ ಹಾಕ್ಕೊಂಡೇನ್ರಿ ನಮ್ಮ ಮನೆಯಾಗಿಂದು. ಹಾಕಿಬಿಟ್ಟು ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡ್ರೆ ಪಾಲಕ್ ಸ್ವೀಟ್ ಕಾರ್ನ್ ಗ್ರೇವಿ ರೆಡಿ ಆಯ್ತು ನೋಡ್ರಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.